ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ, ಏನಮ್ಮ ಕಾವೇರಿ, ಅವತ್ ಮನೆಗ್ ಬಂದ್ ಹೋದಾಗಿಂದ ಒಂದ್ ಫೋನ್ ಕಾಲ್ ಇಲ್ಲ, ಮನೆ ಕಡೆನೂ ಬಂದಿಲ್ಲ. ಯಾಕಮ್ಮ, ಏನಾಯ್ತು? ಅದೇ ಅಮ್ಮ, ಸ್ವಲ್ಪ ಕೆಲ್ಸ ಟೆನ್ಷನ್ ಇತ್ತು, ಅದಕ್ಕೆ ಆಗ್ಲಿಲ್ಲ. ಎಷ್ಟೇ ಟೆನ್ಷನ್ ಅಲ್ಲಿದ್ರು ಒಂದ್ ಫೋನ್ ಕಾಲ್ ಮಾಡಕ್ ಟೈಮ್ ಇಲ್ವಾ ನಿನ್ಗೆ? ಅವತ್ತು ಪ್ರಬಲ ಫ್ರಾಡ್ ಮಾಡಿ ಅರೆಸ್ಟ್ ಆಗಿ ಹೋಗಿದ್ದನ್ನ ನಾನು ನೋಡ್ದಾಗಿಂದ ನನಗೆ ತುಂಬಾ ಟೆನ್ಷನ್ ಆಗ್ತಿತ್ತು. ಅದೇ ಸಮಯಕ್ಕೆ ನೀನ್ ಫೋನ್ ಕಾಲ್ ಕೂಡ ಮಾಡಿಲ್ಲ ಅಂತ ಅಂದ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು ಹೇಳು? ಅಮ್ಮ, ಅದೇ ವಿಚಾರಕ್ಕೆ ಟೆನ್ಷನ್ ಅಲ್ಲಿದ್ದೀನಿ. ಈ ವಿಷಯ ತುಂಬಾ ಸೆನ್ಸಿಟಿವ್. ಇದನ್ನ ಎಲ್ಲರಿಗೂ ಹಾಗೆ ಹೇಳೋದಕ್ಕೂ ಆಗಲ್ಲ, ಮುಚ್ಚಿಟ್ಕೊಳ್ಳೋದಕ್ಕೂ ಆಗ್ತಿಲ್ಲ. ಈ ವಿಚಾರ ಏನಾದ್ರೂ ಆಚೆ ಬಂದ್ರೆ ಶೇರ್ಸ್ಗೆ ಎಫೆಕ್ಟ್ ಆಗುತ್ತೆ. ಇನ್ವೆಸ್ಟರ್ಸ್ ಎಲ್ಲ ಹಿಂದೆ ಹೋಗ್ತಾರೆ. ಅದು ಅಲ್ಲದೆ ಇಲ್ಲಿ ಸತ್ಯ ಅಸತ್ಯಗಳನ್ನ ನಿರೂಪಿಸೋದೆ ದೊಡ್ಡ ಹೋರಾಟ ಆಗಿದೆ. ಅದೇ ಟೆನ್ಷನಲ್ಲಿ ನಿನಗೆ ಸರಿಯಾಗಿ ಕಾಲ್ ಮಾಡೋಕ್ಕಾಗಲಿಲ್ಲ ಅಮ್ಮ, ಸಾರಿ. ಇದರಿಂದ ನಿನ್ಗೇನಾದ್ರೂ ತೊಂದರೆ ಆಗ್ತಿದ್ಯಾ? ಕಾವೇರಿ, ನಾನು ನಿನ್ನ ಹತ್ರನೇ ಮಾತಾಡ್ತಿರೋದು. ಇಲ್ಲ ಅಮ್ಮ, ನನಗೇನು ತೊಂದರೆ? ಯಾಕೆ ಕೇಳ್ತಾ ಇದೆಯಾ? ಮತ್ತೆ ನಿನ್ ಮಾತಲ್ಲಿ ಏನೋ ದುಃಖ, ಬೇಸರ ಕಾಣಿಸ್ತಾ ಇದೆ. ಅದಕ್ಕೆ ಕೇಳಬೇಕು ಅನ್ನಿಸ್ತು, ಕೇಳ್ದೆ. ಅಮ್ಮ, ಒಂದು ಕಂಪ್ನಿ CEO ಆಗಿ ಟೆನ್ಷನ್ ಇದ್ದೇ ಇರುತ್ತಲ್ವಾ, ಆ ಸ್ಟ್ರೆಸ್ಸಲ್ಲೇ ನಿನಗೆ ಸ್ವಲ್ಪ ವಾಯ್ಸು ಲೋ ಆಗಿ ಕೇಳಿಸ್ತಾ ಇದೆ. ಅಲ್ಲಮ್ಮ, ತಪ್ಪು ಅವ್ರದ್ದು. ನೀನ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ಯಾ? ಅಯ್ಯೋ ಅಮ್ಮ, ಇದೊಳ್ಳೆ ಸರಿ ಹೋಯ್ತಲ್ಲ. ಮಕ್ಕಳು ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಲಿಲ್ಲ ಅಂದ್ರೆ ಟೀಚರ್ಗೆ ತಾನೇ ಕೆಟ್ಟ ಹೆಸರು. ಹಾಗೆ ಒಂದು ಕಂಪನಿ CEO ಆಗಿ ಕಂಪನಿಗೆ ಏನಾದ್ರೂ ಸಮಸ್ಯೆ ಬಂದ್ರೆ ಅದನ್ನ ನಾನೇ ತಾನೇ ನಿರ್ವಹಿಸ್ಬೇಕು. ಅದು ನನ್ನ ಜವಾಬ್ದಾರಿ ತಾನೆ. ಇದೆಲ್ಲ ಯಾಕಪ್ಪ, ನನಗೆ ಸ್ಟ್ರೆಸ್ ಆಗತ್ತೆ ಅಂತ ಬಿಟ್ಟು ನಿನ್ ಮಗಳು ಸೋಲ್ಬೇಕಾ ಹೇಳು? ನಿನ್ ಹತ್ರ ಮಾತಾಡ್ ಗೆಲ್ಲೋಕ್ಕಾಗುತ್ತಾ? ನಿನ್ಗೇನ್ ಸರಿ ಅನ್ಸುತ್ತೋ ಅದನ್ನೇ ಮಾಡು. ಆದ್ರೆ ದಯವಿಟ್ಟು ಹುಷಾರಾಗಿರಮ್ಮ. ಬಿಡುವಿದ್ದಾಗ ಫೋನ್ ಮಾಡು. ಸಾಧ್ಯ ಆದ್ರೆ ಮನೆ ಹತ್ರ ಬಂದು ಹೋಗು. ಅಷ್ಟೇ ನಮ್ಮನ್ನ ನಿನ್ನ ಹತ್ರ ಕೇಳ್ಕೊಳ್ಳೋದು. ಸರಿ ಅಮ್ಮ, ಆಯ್ತು. ಆದಿ ಪೂರ್ಣಿ ಎಲ್ಲ ಹೇಗಿದ್ದಾರೆ? ಆದಿ ತಾನು ಮಾಡಿ ತಪ್ಪನ್ ತಿದ್ಕೊಂಡು ಪೂರ್ಣಿ ಜೊತೆಲಿ ಚೆನ್ನಾಗಿದ್ದಾನೆ. ದೇವ್ರ ದಯೆಯಿಂದ ಅವರಿಬ್ರು ಇನ್ಮುಂದೆ ಹಾಗೆ ಇದ್ರೆ ನನ್ಗಷ್ಟೇ ಸಾಕು ಕಾವೇರಿ. ಖಂಡಿತವಾಗ್ಲೂ ಇರ್ತಾರಮ್ಮ, ನೀನೇನು ಯೋಚನೆ ಮಾಡ್ಬೇಡ. ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಸರಿನಮ್ಮ, ಹುಷಾರು. ಬಾಯ್. ರೀ, ಏನಾಯ್ತು ನಿಮ್ಗೆ? ಯಾಕೆ ಹಿಂಗ ಆಡ್ತಿದ್ದೀರಾ? ನಿಮ್ಮ ಅಕ್ಕ ಮತ್ತೆ ಕಾವೇರಿ ಜಗಳದಲ್ಲಿ ನೀವ್ಯಾಕೆ ಮಧ್ಯ ಮೂಗ್ ತೋರಿಸ್ತಿದ್ದೀರಾ? ಅದ್ರಲ್ಲೂ ಕಾವೇರಿ ಪರ ವಹಿಸ್ಕೋತಿದ್ದೀರಾ. ಅವಳಿ ಮನೆಗೆ ಯಾಕೆ ಬಂದ್ಲು? ಏನ್ ಚಾಲೆಂಜ್ ಹಾಕಿದಾಳೆ ಅಂತ ನಿಮಗ್ ನೆನ್ಪಿಲ್ವಾ? ಕಾವೇರಿ ಮನೆಗೆ ಯಾಕೆ ಬಂದ್ಲು? ಅವಳು ಏನ್ ಚಾಲೆಂಜ್ ಹಾಕಿದಾಳೆ ಅಂತ ನನಗೆ ನೆನ್ಸೋ ನೀನು? ಅಕ್ಕ ಬಾವ ಏನ್ ಮಾಡ್ತಿದ್ದಾರೆ ಅಂತ ನಿನ್ ಕಣ್ಣು ಕಾಣಿಸ್ತಾ ಇಲ್ವಾ? ಕಾವೇರಿ ಬಂದಿದ್ದು ಅಪ್ಪನ ನಿರ್ಧಾರದಿಂದ. ಚಾಲೆಂಜ್ ಹಾಕಿದ್ದು ಅಪ್ಪನ ಗೊತ್ತಿತ್ತು. ಅದು ಕಂಪನಿನ ಉದ್ಧಾರ ಮಾಡಕ್ಕೆ ಅಂತಾನೆ ಇರ್ಬೋದು. ಆದ್ರೆ ಅಕ್ಕ ಭಾವ ಮಾಡ್ತಿರೋದೇನೋ ಅದೇ ಅಪ್ಪನ್ಗೆ ವಿಷ ಕೊಟ್ಟು ಸಾಯಿಸಕ್ಕೂ ನೋಡೋದು ಅಲ್ದೆ ಆ ಭಾವನ ಬೇಲ್ ಕೊಟ್ಟು ಆಚೆ ಕರ್ಕೊಂಡ್ ಬಂದಿದ್ದಾಳೆ. ಅದು ಸಾಲದು ಅಂತ ಕಾವೇರಿ ಮುಂದೆ ಒಳ್ಳೆಯವ್ರ ತರ ಕೊಪ್ಪು ತೋರಿಸ್ತಾನೆ ಇದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಅದೇ ನಿಮ್ ಸಮಸ್ಯೆ. ನೋಡಿ ತೇಜು, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾವ್ ಅವ್ರ ಮಧ್ಯ ಹೋಗಿ ನಾವ್ಯಾಕೆ ನಿಷ್ಠುರ ಮಾಡ್ಕೋಬೇಕು ಹೇಳಿ? ಎಲ್ರ ಜೊತೆ ನ್ಯೂಟ್ರಲ್ ಆಗಿರ್ಬೇಕು. ಯಾರ್ ಪರಾನೂ ಅಲ್ಲ, ಯಾರ್ ವಿರೋಧನೂ ಮಾಡ್ಕೋಬಾರ್ದು. ಇಬ್ಬರ ಜಗಳ ಮೂರನೇ ಅವ್ರಿಗೆ ಲಾಭ ಅನ್ನೋ ಹಾಗೆ ನಾವ್ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು. ನಮ್ ಗುರಿ ಏನ್ ಹೇಳಿ? ಈ ಕಂಪನಿ, ಈ ಆಸ್ತಿ, ಈ ಅಧಿಕಾರ ಎಲ್ಲ ನಮ್ ಪರವಾಗಿ ಮಾಡ್ಕೊಳ್ಳೋದು. ಆಸ್ತಿ ಅಧಿಕಾರ, ಆಸ್ತಿ ಅಧಿಕಾರ, ಆಸ್ತಿ ಅಧಿಕಾರ, ಇದು ಬಿಟ್ರೆ ಬೇರೆ ಏನು ಕಾಣಿಸಲ್ಲ ಅಲ್ವ ನಿಂಗೆ? ಇಲ್ಲ, ಬೇರೆ ಏನು ಕಾಣಿಸಲ್ಲ. ಯಾಕಂದ್ರೆ ಅದೇ ನಮ್ಗೆ ಭದ್ರತೆ. ಸುಮ್ನೆ ಇಲ್ಲ ಸಲದ ವಿಚಾರಗಳನ್ನ ನಮ್ ತಲೆ ಮೇಲೆ ಹಾಕೊಂಡ್ರೆ ನಮ್ಗೆ ಕಷ್ಟ ಆಗತ್ತೆ. ಇಲ್ಲ ಸಲ್ಲದ ವಿಚಾರಗಳ? ನಮ್ಮ ಅಪ್ಪನ್ಗಾಗಿರೋ ಅನ್ಯಾಯ ನಿನಗೆ ಇಲ್ಲ ಸಲ್ಲದ ವಿಚಾರ ಆಗ್ಬಿಟ್ಟಿದ್ಯಾ? ಅಯ್ಯೋ ತೇಜು, ನಾನು ಆ ರೀತಿ ಹೇಳ್ತಾ ಇಲ್ಲ. ನಾನು ನಿಮ್ಮನ್ನ ಎಚ್ಚರಿಸ್ತಾ ಇದ್ದೀನಿ. ನಾಳೆ ಏನಾದ್ರೂ ನಮಗ್ ತೊಂದ್ರೆ ಆದ್ರೆ ಆ ಕಾವೇರಿ ಬಂದು ನಮ್ ಪರ ನಿಲ್ತಾಳ? ಹಾಗೇನಾದ್ರೂ ನಿಮ್ ತಲೆಯಲ್ಲಿದ್ರೆ ಅದು ನಿಮ್ಮ ಭ್ರಮೆ. ಭ್ರಮೆ ಅಂತ್ಯ? ಇಷ್ಟೆಲ್ಲ ಆದ್ರೂ ಕಾವೇರಿ ಅಪ್ಪನ ಪರ ನಿಂತಿದ್ದಾಳೆ.